ತುಮಕೂರು ನಗರದಲ್ಲಿ ತಿಲಕ್ ಪಾರ್ಕ್ ಪೊಲೀಸ್ ಠಾಣಾ ಸರಹದ್ದಿನ ಶೇಷಾದ್ರಿ ಕಾಲೇಜು ಸಮೀಪದ ರಸ್ತೆಯಲ್ಲಿ ಮಾದಕ ವಸ್ತುವಾದ ಗಾಂಜಾ ಸೊಪ್ಪನ್ನ ಹಾಗೂ ಇನ್ನಿತರೆ ಮತ್ತು ಭರಿಸುವ ವಸ್ತುವನ್ನ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ನಗರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ನಿಷೇಧಿತ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡುತ್ತಿದ್ದ ಗ್ಯಾಂಗಿನ ಪತ್ತೆಗಾಗಿ ಮಾನ್ಯ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಕೆವಿ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ಆರೋಪಿಗಳಾದ ಸತೀಶ್, ಪ್ರಮೋದ್ ಕುಮಾರ್, ದಿಶಾಂತ್, ದರ್ಶನ್, ಅಮೋಘ, ನಾಗಭೂಷಣ್, ಮಂಜುನಾಥ್ ರವರನ್ನ ಬಂಧಿಸಿ ಆರೋಪಿಗಳಿಂದ ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವ 1 ಕೆಜಿ 655 ಗ್ರಾಂ ಗಾಂಜಾ ಸೊಪ್ಪು, ಸುಮಾರು 2,30,000 ರೂಪಾಯಿ ಬೆಲೆ ಬಾಳುವ 23 ಗ್ರಾಂನಷ್ಟು ಹೈಡೋವಿಟ್ ಗಾಂಜಾ ಸೊಪ್ಪು ಸೇರಿದಂತೆ ಒಂದು ಫಾರ್ಚುನರ್ ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾವೀಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು, ಈ ಡ್ರಗ್ಸ್ ಬಗ್ಗೆ ತುಂಬಾ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಮಾಡಿ ಈ QR ಕೋಡ್ ಅನ್ನು ನಾವು ಪಬ್ಲಿಸೈಸ್ ಮಾಡ್ತಾ ಇದ್ದೀವಿ. ಯಾರಿಗೆ ಆಗಲಿ ಒಂದು ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ರೆ ಅವರು QR ಕೋಡ್ ಸ್ಕ್ಯಾನ್ ಮಾಡಿ ಮಾಹಿತಿ ತಿಳಿಸಬಹುದು ಅಂತ. ಅದರಲ್ಲಿ ಅವರು ಹೆಸರು ಮತ್ತು ಅವ್ರ ಫೋನ್ ನಂಬರು ಗೌಪ್ಯವಾಗಿ ಇಡಕ್ಕೆ ಅದರಲ್ಲಿ ಫೆಸಿಲಿಟಿ ಇದೆ. ಬೇಕಾದರೆ ಅವರು ನಂಬರ್ ಅಥವಾ ಅವ್ರ ಹೆಸರನ್ನು ಕೊಡದೇ ಇದ್ರೂ ಸಹ ಅವರ ಮಾಹಿತಿ ತಿಳಿಸಬಹುದು. ಘಟನೆ ಎಲ್ಲಿ ಆಗ್ತಾ ಇದೆ, ಡ್ರಗ್ಸ್ ಎಲ್ಲಿ ಮಾರಾಟ ಆಗ್ತಾ ಇದೆ, ಕನ್ಸಂಪ್ಷನ್ ಏನಾದರೂ ಆಗ್ತಾ ಇದೆ ಅನ್ನೋದಕ್ಕೆ ಲೊಕೇಶನ್ ಸಹ ಅವರು ಕೊಡಬಹುದು. ಸೊ ಈ ಇನ್ಫಾರ್ಮೇಶನ್ ಶೇರ್ ಮಾಡಾದ್ಮೇಲೆ ಆ QR ಕೋಡ್ ಇಂದ ನಮಗೆ ಬಂದಿರೋ ಮಾಹಿತಿಯಿಂದ ನಾವು ಒಂದು ಗಾಂಜಾ ಕೇಸನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ನಮಗೆ ತುಮಕೂರು ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ KR ಚಂದ್ರಶೇಖರ್ ಅವರ ಮುಂದಾಳತ್ವದಲ್ಲಿ ವಿಶೇಷ ತಂಡವನ್ನೇ ರಚನೆ ಮಾಡಿದ್ದು, ತಂಡದ ಅಧಿಕಾರಿಗಳಾದ ತಿಲಕ್ ಪಾರ್ಕ್ ವೃತ್ತದ CPI FK ಸರಾತ್, ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯ PSI ರವರಾದ ಯೋಗೇಶ್ TK ಹಾಗೂ ಲೋಕೇಶ್ ಬಾಬು, ತಿಲಕ್ ಪಾರ್ಕ್ ವೃತ್ತದ ಅಪರಾಧ ಪತ್ತೆ ವಿಭಾಗದ ಸಿಬ್ಬಂದಿಗಳಾದ ರಾಮಕೃಷ್ಣ, ಶಶಿಕುಮಾರ್ ನಾಯ್ಕ್, ನಿಜಾಮುದ್ದೀನ್ ಶಾ, ನಾಸಿರ್ ಉದ್ದೀನ್, ಲೋಕೇಶ್, ಸುನಿಲ್ ಲಮಾಣಿ, ಪರಶುರಾಮ್ ಹೊಸ್ಮನಿ, ಸುನಿಲ್ ಕುಮಾರ್, ಜೀಪ್ ಚಾಲಕರಾದ ಸತೀಶ್ ಎಡವಾಣಿ, ಸಿದ್ದೇಶ್ ರವರ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.